18 ವರ್ಷಗಳ ನಂತರ ಟ್ರೋಫಿ ಗೆದ್ದ ಆರ್ಸಿಬಿ. ಇಡೀ ಕನ್ನಡಿಗರು ಸಂತಸದ ಸಂಭ್ರಮಾಚರಣೆ ಮಾಡಿದ ಅಭಿಮಾನಿಗಳು. ಗೆದ್ದ ಕೆಲವೇ ಗಂಟೆಗಳಲ್ಲಿ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಿದ ಕಾಂಗ್ರೆಸ್ ಸರ್ಕಾರ. ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಜೂನ್ 4ರಂದು ನಡೆದ ಕಾಲ್ತುಳಿತಕ್ಕೆ ಸರ್ಕಾರವೇ ಕಾರಣವಾಗಿದೆ. ರಾಜ್ಯ ಸರ್ಕಾರದ ಮಹಾ ಎಡವಟ್ಟಿನಿಂದ ಅಮಾಯಕ ಯುವಕ ಯುವತಿಯರ ಬಲಿ. ಆರ್ಸಿಬಿ ತಂಡದ ಸದಸ್ಯರನ್ನ ಸನ್ಮಾನಿಸಲು ಕ್ರಿಕೆಟ್ ಅಭಿಮಾನಿಗಳನ್ನ ಆಹ್ವಾನಿಸಿದ ಕಾಂಗ್ರೆಸ್ ಸರ್ಕಾರ. ಕಾಲ್ತುಳಿತಕ್ಕೆ 11 ಜನ ಕ್ರಿಕೆಟ್ ಅಭಿಮಾನಿಗಳು ದುರ್ಮರಣ ಹೊಂದಿ ರಾಜ್ಯ ಶೋಕದಲ್ಲಿ ಮುಳುಗಿದೆ. ರಾಜಕೀಯ ತಪ್ಪುಗಳನ್ನು ಮುಚ್ಚಿ ಹಾಕಲು ಕಮಿಷನರ್ ತಲೆದಂಡ ಮಾಡಿದ ರಾಜ್ಯ ಸರ್ಕಾರ. ಇನ್ನು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ನಮ್ಮ ಕ್ಷೇತ್ರದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಾಜೀನಾಮೆ ನೀಡಬೇಕು. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವ ಬೇಕಾದ ಗೃಹ ಸಚಿವರು ನೈತಿಕ ಹೊಣೆಯನ್ನ ಹೊತ್ತು ಶೀಘ್ರವೇ ರಾಜೀನಾಮೆ ನೀಡುವಂತೆ ಆಗ್ರಹಿಸಿದ ಬಿಜೆಪಿ ಮುಖಂಡ ಬಿಎಚ್ ಅನಿಲ್ ಕುಮಾರ್ ಪಟ್ಟಣದ ಪಂಚಜನ್ಯ ಕಚೇರಿಯಲ್ಲಿ ಏರ್ಪಡಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದಾರೆ. ಇತ್ತೀಚೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಬೆಂಗಳೂರಿನಲ್ಲಿ ಏನು RCB ಅವರು 18 ವರ್ಷದ ನಂತರ IPL ಕಪ್ಪನ್ನು ಗೆದ್ದಿದ್ದಾರೆ ಅಂತಕ್ಕಂಥ ಒಂದು ವಿಜಯೋತ್ಸವವನ್ನು ಏನು ಆಚರಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ಆದಂತಹ ಕಾಲ್ತುಳಿತಕ್ಕೆ 11 ಜನ ಸಾವನ್ನು ಅಪ್ಪಿರ್ತಕ್ಕಂಥದ್ದು ಏನು ಕರ್ನಾಟಕ ರಾಜ್ಯದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಸರ್ಕಾರ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ಅವರ ಒಂದು ರಾಜಕೀಯ ತಪ್ಪುಗಳನ್ನು ಮುಚ್ಚಿ ಹಾಕಲಿಕ್ಕೆ ನಗರದ ಆಯುಕ್ತರು, ಪೊಲೀಸ್ ಆಯುಕ್ತರುಗಳನ್ನು ಮತ್ತು ಹಿರಿಯ ಅಧಿಕಾರಿಗಳನ್ನು ಅವರು ಸಸ್ಪೆಂಡ್ ಮಾಡಿದ್ದು ಅವರ ಒಂದು ಜವಾಬ್ದಾರಿಯಿಂದ ನುಡಿಸಿಕೊಳ್ಳತಕ್ಕಂಥ ಒಂದು ಕ್ರಮವನ್ನು ಸರ್ಕಾರ ಮಾಡಿದೆ. ಇದಕ್ಕೆ ಈ ಒಂದು ಸಾವುಗಳಿಗೆ ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಹಾಗೂ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಮಂತ್ರಿಗಳು ಆಗಿರ್ತಕ್ಕಂಥ ಪರಮೇಶ್ವರ್ ಅವರು ನೇರವಾಗಿ ಅವ್ರ ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತಿನ ದಿವಸ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ನೇರವಾಗಿ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಜಿ ಪರಮೇಶ್ವರ್. ಆದರೆ ತಾವೆಲ್ಲರೂ ನೋಡಿರ್ಬೋದು, ಯಾವುದೇ ಒಂದು ಹೇಳಿಕೆಯನ್ನು ಕೂಡ ಅವರು ಕೊಟ್ಟು ವಿಷಾದವನ್ನು ವ್ಯಕ್ತಪಡಿಸದೇ ಇರ್ತಕ್ಕಂಥದ್ದು ನಾವು ನೋಡಿದ್ರೆ ಅವ್ರು ನಿಜವಾಗ್ಲೂ ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದು, ಆ ಒಂದು ಅಮಾಯಕ ಜೀವಗಳು ಹೋಗಿರ್ತಕ್ಕಂಥದ್ರ ಬಗ್ಗೆ ಅವರು ಏನು ಅಭಿಪ್ರಾಯನ ಹೊಂದಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗೋದಿಲ್ಲ. ಅಷ್ಟು ಕೂಡ ಒಂದು ರೀತಿಯ ಸಿಂಪತಿ ಇಲ್ವಾ? ಆ ಒಂದು ಬಡ ಮಕ್ಕಳು ಏನು ಇವತ್ತು ಅಮಾಯಕರಾಗಿ ಅವರು ಜೀವ ಬಲಿದಾನವನ್ನು ಕೊಟ್ಟಿದ್ದಾರೆ, ಅವರ ಒಂದು ಕುಟುಂಬಕ್ಕೆ ಖಂಡಿತವಾಗಿ ಸಾಂತ್ವನವನ್ನು ಕೊಡದೇ, ಅವರು ಯಾವುದೇ ಒಂದು ಹೇಳಿಕೆಯನ್ನು ಕೊಡದೆ, ಅವರು ಹಾಗೆ ಒಂದು ರೀತಿಯಲ್ಲಿ ನನಗೆ ಬೇಕಾಗಿಲ್ಲ, ಇದು ನನಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ವರ್ತಿಸ್ತಿದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ಅದು ಖಂಡನೀಯವಾಗಿರ್ತಕ್ಕಂಥ ಒಂದು ವಿಷಯ. ಆದ್ದರಿಂದ ನಾವು ಪಕ್ಷದ ವತಿಯಿಂದ, BJP ಪಕ್ಷದ ವತಿಯಿಂದ ನಾವು ಇವತ್ತು ಏನು ಆಗ್ರಹ ಪಡಿಸ್ತೀವಿ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು 3 ಜನ ನೈತಿಕ ಜವಾಬ್ದಾರಿಯನ್ನು ಹೊತ್ತು ಇವತ್ತು ಅವರ ಒಂದು ಹುದ್ದೆಗೆ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಆಗ್ರಹ ಪಡಿಸ್ತೀವಿ. 18 ವರ್ಷಗಳಲ್ಲಿ ವಿಜಯ ಸಾಧಿಸಿ IPL ಗೆದ್ದವರ ಮೇಲೆ ಇವರ ದರ್ಪ ಸಲ್ಲದು. ಈ ದುರ್ಘಟನೆಯಿಂದ ಎದೆ ಮಟ್ಟಕ್ಕೆ ಬೆಳೆದ ಮಕ್ಕಳನ್ನ ಕಳೆದುಕೊಂಡು ಹೆತ್ತವರ ಆಕ್ರಂದನ. ಸುಂದರ ಬದುಕನ್ನ ಕಟ್ಟಿಕೊಂಡು ಜೀವನ ನಡೆಸಬೇಕಿದ್ದ ಯುವಕರ ಸಾವಿಗೆ ಸರ್ಕಾರವೇ ನೇರ ಹೊಣೆ. ಯೋಜನೆ ಇಲ್ಲದೆ ರೂಪಿಸಿದ ಸನ್ಮಾನ ಸಮಾರಂಭದಲ್ಲಿ ಅಮಾಯಕರ ಬಲಿ. ಸಿಎಂ, DCM, ಸಚಿವ, ಸಹೋದ್ಯೋಗಿಗಳು, ಮಕ್ಕಳು, ಮೊಮ್ಮಕ್ಕಳು ಮತ್ತು ಸೊಸೆಯಂದಿರು ಕ್ರಿಕೆಟ್ಗಳೊಂದಿಗೆ ಸೆಲ್ಫಿ. ರಾಜಕೀಯ ಉದ್ದೇಶಕ್ಕೆ
ನಿಷ್ಠಾವಂತ ಕಮಿಷನರ್ ಸೇರಿದಂತೆ ಅಧಿಕಾರಿಗಳ ತಲೆದಂಡ ಸರಿಯಲ್ಲ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮಿಗೆ ಪರಿ ಎಳೆದಂತೆ ಸರ್ಕಾರ ಕೆಲಸ ಮಾಡ್ತಿದೆ. ಈ ರಾಜ್ಯದ ಸಿಎಂ, ಡಿಸಿಎಂ, ಗೃಹ ಮಂತ್ರಿಗಳು ಶೀಘ್ರವೇ ರಾಜೀನಾಮೆ ನೀಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ಜನತೆ ಇವರ ನಾಟಕ ನೋಡುತ್ತಿದೆ. ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಲು ಜನ ಸಿದ್ಧರಿದ್ದಾರೆ ಎಂದು ಮಾಜಿ ಬಿಜೆಪಿ ತಾಲೂಕಾ ಅಧ್ಯಕ್ಷ ದರ್ಶನ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನ್ಯೂಸ್ ಬ್ಯೂರೋ, ರಾಜಮುದ್ರಿ ನ್ಯೂಸ್, ಧ್ವನಿ ನಿಮ್ಮದು, ಜಾಲ ನಮ್ಮದು. ಹೇಮಾವತಿ ಕೆನಾಲ್ ಹೋರಾಟದ ಹಕ್ಕನ್ನೇ ಕಿತ್ತುಕೊಳ್ಳಲು ಮುಂದಾದ ಕಾಂಗ್ರೆಸ್ ಸರ್ಕಾರ ಏನು ಮುಖ್ಯವಾಗಿ ನಮ್ಮ ಉಪಮುಖ್ಯಮಂತ್ರಿಗಳಿರ್ಬೋದು, CM ಅವರಿರ್ಬೋದು, ಮತ್ತು ನಮ್ಮ ಹೋಮ್ ಮಿನಿಸ್ಟರ್ ಇರ್ಬೋದು, ಮಠ ಮಾನ್ಯಗಳಿಗೆ ಹೋಗ್ತಾರೆ, ಸ್ವಾಮೀಜಿಗಳ ಆಶೀರ್ವಾದ ತಗೊತಾರೆ. ಅವ್ರ ಹತ್ರ ನಿರಂತರವಾಗಿ ಸಂಪರ್ಕ ಇದ್ದು ಸಹ ಅವ್ರನ್ನ ದೇವರ ರೂಪದಲ್ಲಿ ಪೂಜಿಸುತ್ತಿದ್ದೇವೆ ಅಂತ ಎಲ್ಲ ಕಡೆ ದೊಡ್ಡ ದೊಡ್ಡ ಭಾಷಣಗಳ ಮುಖಾಂತರ ಅವ್ರನ್ನ ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಆದರೆ ಇವರು ಜನಕ್ಕೆ ತೋರಿಸ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಜನರ ಮೇಲೆ, ಸ್ವಾಮಿಗಳ ಮೇಲೆ, ರೈತರ ಮೇಲೆ, ಜನಪ್ರತಿನಿಧಿಗಳ ಮೇಲೆ FIR ಮಾಡಿಸಿ ಎಲ್ಲೋ ಒಂದು ಕಡೆ ಜನರಿಗೆ ದಾರಿ ತಪ್ಪಿಸುವಂತ ಕೆಲಸನ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇನ್ನೊಂದು ಕಡೆ ಏನು ಕಾಲ್ತುಳಿತಕ್ಕೆ ಅಭಿಮಾನಿಗಳ ಬಲಿಯಾದ್ರೆ, ಇನ್ನೊಂದು ಕಡೆ ಕೈ ತೊಳಿದಕ್ಕೆ ಅಧಿಕಾರಿಗಳ ಬಲಿಯಾಗಿದೆ. ಏನು ನಾವು ಒಂದು ಕಡೆ ರೈತರ ಕಡೆ ನಿಲ್ತೀವೋ, ಇನ್ನೊಂದು ಕಡೆ ಪೊಲೀಸರ ಪರವಾಗಿ ನಿಲ್ತೀವಿ ಅಂತ ಆಲ್ರೆಡಿ ನಮ್ಮ ಎಲ್ಲಾ ಕಡೆ ಇಡೀ ಕರ್ನಾಟಕದಾದ್ಯಂತ BJP ಇರ್ಬೋದು, JDS ಇರ್ಬೋದು, ಎರಡು NDA ಪಕ್ಷಗಳು ಸೇರಿ ಅವ್ರಿಗೆ ಬೆಂಬಲ ಕೊಟ್ಟಿದೆ. ಅವ್ರಿಗೆ ಗೆದ್ದಾಗ ಸಹಕಾರ ಮಾಡೋಕ್ಕೆ ಪೊಲೀಸರ ಸಹಕಾರ ಬೇಕು. ಇನ್ನೊಂದು ಏನೇ ಫಂಕ್ಷನ್ ಮಾಡಿದಾಗ ಅವರ ಸಹಕಾರ ಬೇಕು. ಅವರ ಸ್ವಂತ ಏನೇ ಪ್ರೋಟೋಕಾಲ್ ಇದ್ದಾಗ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಪೊಲೀಸರು ಸಹಾಯ ಬೇಕು. ದುರ್ಘಟನೆಗಳು ಸಂಭವಿಸೋಕ್ಕೆ ಕಾರಣ ಸರ್ಕಾರದ ಒಂದು ನಿಲುವು ಕಾರಣ ಹೊರತು ಅಧಿಕಾರಿಗಳ ನಿಲುವಲ್ಲ. ಅವ್ರು ಏನು ಮಾಡಿ ಅಂತ ಹೇಳಿರ್ತಾರೋ ಆ ಕೆಲಸನ ಅವರು ಪೂರ್ಣ ಪ್ರಮಾಣದಲ್ಲಿ ಮಾಡಿದ್ದಾರೆ. ಆ ಒಂದು ಕಾರಣವಾಗಿ ನಾವು ಇವತ್ತು ಕೊರಟಗೆರೆಯಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದೇವೆ. ಈ ಒಂದು ಸ್ಪಂದನೆ ಸಿಗಲಿಲ್ಲ ಅಂದ್ರೆ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಕೊರಟಗೆರೆಯಿಂದಾಗ್ಲಿ ಜಿಲ್ಲಾದ್ಯಂತ ದೊಡ್ಡ ಪ್ರತಿಭಟನೆಗಳು ನಡೀತವೆ.